ನಮಸ್ತೆ, ರಾಧೆ ರಾಧೆ ಎಲ್ರಿಗೂ. ಇವತ್ತಿನ ದಿನ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯಾವ ಥರ ಯೋಚನೆ ಮಾಡ್ತಾ ಇದ್ದಾರೆ, ಯಾವ ಥರ ಎನರ್ಜಿನಲ್ಲಿದ್ದಾರೆ, ಇವತ್ತಿನ ಕರೆಂಟ್ ಎನರ್ಜಿ ಅವ್ರದ್ದು ಯಾವ ಥರ ಇದೆ ಅಂತ ನೋಡೋಣ. ಪ್ಲೀಸ್ ಲೈಕ್ ಮಾಡಿ, ವಿಡಿಯೋನ ನೋಡಿ, ಸಫಲಿಂಗನ್ನು ನೋಡಿ. ಎಷ್ಟು ಮ್ಯಾಚ್ ಆಗುತ್ತೋ ನಿಮಗೆ ಅಷ್ಟನ್ನು ಮಾತ್ರ ತಗೊಳ್ಳಿ. ನಿಮಗೆ ಮ್ಯಾಚ್ ಆಗಿಲ್ಲ ಅಂದರೆ ಅದನ್ನು ನನಗೆ ಹೇಳಿದ್ದಾರೆ ಅಂಥೇಳಿ ಪ್ಲೀಸ್ ಡೋಂಟ್ ಥಿಂಕ್. ಓಕೆ, ಅದು ನಿಮಗೆ ಆಗಿರಲ್ಲ. ಎಷ್ಟೊಂದು ಜನ ನೋಡ್ತಿರ್ತಾರೆ, ಯಾರಿಗೋ ಒಬ್ರಿಗೆ ಆಗಿರುತ್ತಲ್ವಾ. ಓಕೆ, ನಿಮ್ಗೆ ಎಷ್ಟು ಸೂಟ್ ಆಗುತ್ತೋ, ನಿಮ್ಮ ಕರೆಂಟ್ ಸಿಚುವೇಶನ್ ಏನಿದೆ ಅಂತ ನಂಗಂತೂ ಗೊತ್ತಿಲ್ಲ, ಹೌದಾ. ನನಗೆ ಕಾರ್ಡ್ಸ್ ಏನು ಹೇಳುತ್ತೋ ಅದನ್ನು ಮಾತ್ರ ನಾನು ಹೇಳ್ತೀನಿ. ನಿಮ್ಮ ಸಿಚುವೇಶನ್ ಏನಿದೆ ಅಂತ ನಿಮಗೆ ಗೊತ್ತಿರುತ್ತೆ, ನೀವು ಅದ್ರ ಪ್ರಕಾರ ತೊಗೊಳ್ಳಿ, ಆಯಿತಾ ಫ್ರೆಂಡ್ಸ್. ನಿಮ್ಗೇನಾದರೂ ರೀಡಿಂಗ್ ಏನಾದರೂ ಬೇಕಿದ್ರೆ, ಪರ್ಸ್ನಲ್ ರೀಡಿಂಗ್ ನಿಮ್ಗೇನಾದರೂ ಬೇಕಿದ್ರೆ, ರೆಮಿಡೀಸ್ ಬೇಕಿದ್ದರೆ ನಂದು ವಾಟ್ಸಪ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಮ ಪರ್ಸನ್ ಹತ್ರ ಎನರ್ಜಿನಲ್ಲಿ ಇದ್ದಾರೆ. ಲೆಟ್ ಮಿ ಅರೇಂಜ್. ನಿಮ್ಮ ಪರ್ಸನ್ ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ, ಕ್ರಿಯೇಟಿವ್ ಆಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ತುಂಬ ಕ್ರಿಯೇಟಿವ್ ಇದ್ದಾರೆ ಅವರು. ಓಕೆ, ಕ್ರಿಯೇಟಿವ್ ಎನರ್ಜಿ ಅವ್ರದ್ದು. ಇಲ್ಲಿ ಅನ್ಕನ್ಫೆಸಿಂಗ್ ಲವ್ ಕೂಡ ಇರಬಹುದು. ಓಕೆ, ಅಂದರೆ ಇನ್ನು ಏನು ಹೇಳ್ಕೊಳ್ದಿರೋ ಅಂತಹ ಒಂದು ಲವ್ ಇರೋ ಅಂಥ ಚಾನ್ಸಸ್ ಕೂಡ ಇದೆ. ಫ್ರೆಂಡ್ಸ್, ನಿಮ್ಮ ಪರ್ಸನ್ ತುಂಬ ಅಂದರೆ ತುಂಬ ಕ್ರಿಯೇಟಿವ್ ಆಗಿದ್ದಾರೆ. ಅವರು ಯಾವುದೇ ಒಂದು ಏನನ್ನೇ ಮಾಡಿದ್ರು, ಯಾವುದೇ ವಿಷಯವನ್ನು ಮಾಡಿದ್ರು, ಯಾವುದೇ ವಿಷಯದಲ್ಲಿ ಯೋಚನೆ ಮಾಡಿದ್ರು, ಅಥವಾ ಏನೇ ಒಂದು ಪ್ರಪೋಸಲ್ ಮಾಡೋದ್ರಿಂದ ಹಿಡಿದು, ಏನಾದರೂ ನಿಮ್ಗೆ ವಿಷಯ ಹೇಳೋದ್ರಿಂದ ಹಿಡಿದು, ಮೆಸೇಜ್ ಮಾಡೋದ್ರಿಂದ ಪ್ರತಿಯೊಂದನ್ನು ತುಂಬ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾರೆ. ಹೊಸದಾಗಿರಬೇಕು, ತುಂಬ ಡಿಫ್ರೆಂಟಾಗಿರಬೇಕು, ಆ ಥರ ಒಂದು ಎನರ್ಜಿ ಇದೆ ಅವ್ರಿಗೆ. ಏನೇ ಒಂದು ಹೇಳ್ತೀನಿ ಅಥವಾ ಮಾಡ್ತೀನಿ ಅಂತ ಅಂದರೆ ತುಂಬ ಕ್ರಿಯೇಟಿವ್ ಆಗಿರಬೇಕು ಅಂತ ಯೋಚನೆ ಮಾಡ್ತಾಯಿದ್ದಾರೆ. ಲಾಜಿಕಲ್ಲಿ ಯೂಸ್ ಮಾಡೋದಕ್ಕಿಂತ ಇಲ್ಲಿ ತುಂಬ ಕ್ರಿಯೇಟಿವ್ ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಎಮೋಷ್ನಲ್ ಆಗಿ, ಆರ್ಟಿಸ್ಟಿಕ್ ಆಗಿ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ಪೊಯೆಟ್ರಿ ಮೂಲಕನೋ, ಒಂದು ಏನಾದರೂ ಸ್ಲೋಗನ್ ಬರೆಯೋದಿರ್ಬೋದು, ಪೊಯೆಟ್ರಿ ಇರ್ಬೋದು, ಅಥವಾ ಸಾಂಗ್ಸ್ ಇರ್ಬೋದು, ಡೆಡಿಕೇಶನ್ ಆಫ್ ಸಾಂಗ್ಸ್. ಆ್ಯಂಡ್ ಅವ್ರು ಶೇರ್ ಮಾಡೋ ರೀತಿ ಏನಿದೆ, ಆ ಒಂದು ಶೇರಿಂಗ್ ಏನಾದರೂ ಅವರು ಸ್ಟೇಟಸಲ್ಲಿ ಏನಾದರೂ ಹಾಕ್ತೀನಿ ಅಂತ ಅಂದರೆ ನಿಮಗೋಸ್ಕರನೇ ಆಗಿರುತ್ತೆ, ಬಟ್ ಎಕ್ಸ್ಪ್ರೆಸ್ ಮಾಡೋ ರೀತಿ ಬೇರೆ ಆಗಿರುತ್ತೆ ಅಷ್ಟೇ. ಓಕೆ, ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ. ಓಕೆ, ಆ್ಯಂಡ್ ತುಂಬ ಡೇ ಡ್ರೀಮರ್. ಇಲ್ಲಿ ಅನ್ಕನ್ಫೆಸ್ ಲವ್ ಇದೆ ಅಂತ ಹೇಳಿದೆ. ಅದಕ್ಕೆ ಇಲ್ಲಿ ಫ್ರೆಂಡ್ಸ್ ಇರ್ಬೋದು, ಸೋಲ್ಮೇಟ್ಸ್ ಇರ್ಬೋದು. ಓಕೆ, ಒಬ್ರಿಗೊಬ್ರು ಇನ್ನೂ ಏನನ್ನು ಎಕ್ಸ್ಪ್ರೆಸ್ ಮಾಡ್ಕೋತೇನೆ ಫ್ರೆಂಡ್ಶಿಪ್ಪಲ್ಲೇ ಇದ್ದೀವಿ ಅಂತ ಅಂದ್ಕೊಂಡು ಇಂಟರ್ನಲ್ಲಿ ಒಳಗಡೆ ಕನಸು ಕಾಣ್ತಾ ಇರೋವಂತಹ ವ್ಯಕ್ತಿಗಳು ಕೂಡ ಬಂದು ಈ ರೀಡಿಂಗನ್ನು ನೋಡೋ ಚಾನ್ಸಸ್ ಇದೆ. ಓಕೆ, ಡ್ರೀಮ್ ಮಾಡ್ತಿರೋದು, ನನ್ನ ಯಾವ ಥರ ಡ್ರೀಮ್ ಇತ್ತೋ ಆ ಥರದ್ದೇ ಪರ್ಸನ್ ನನಗೆ ಸಿಕ್ಕಿದ್ದಾರೆ, ನಾನು ಹೀಗಿರಬೇಕು, ಹಾಗಿರಬೇಕು, ಅವ್ರ ಜೊತೆ ಆ ಥರ ಕಾಲ ಕಳಿಬೇಕು, ಆ್ಯಂಡ್ ಅಲ್ಲೂ ಹೋಗಬೇಕು, ಇಲ್ಲಿ ತುಂಬ ಕನಸುಗಳಿದೆ. ನಿಂತರೆ ಕನಸು ಕಾಣೋದು, ಕುಂತರೆ ಕನಸು ಕಾಣೋದು, ಕನಸಲ್ಲೇ ತುಂಬೋಗಿದೆ ಕಂಪ್ಲೀಟ್. ಬರೀ ಮನಸ್ಸಲ್ಲಿ ಒಳಗಡೆ ಇಂಟರ್ನಲ್ಲಿ ಹೇಳ್ಕೊತಾ ಇದ್ದಾರೆ, ಹೀಗಿರಬೇಕು, ಹಾಗಿರಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಬಟ್ ಏನನ್ನು ಎಕ್ಸ್ಪ್ರೆಸ್ ಮಾಡ್ತಾಯಿಲ್ಲ. ತುಂಬ ಐಡನ್ ಇದೆ. ಓಕೆ, ಹಿಡನ್ ಎನರ್ಜೀಸ್ ಇಲ್ಲಿದೆ. ಆ್ಯಂಡ್ ಅವ್ರು ಅನ್ಕೋತಿದ್ದಾರೆ ಎಲ್ಲರೂ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಬೇಗ ಹೇಳ್ಕೋತಾರೆ, ಎಕ್ಸ್ಪ್ರೆಸ್ ಮಾಡಿಬಿಡ್ತಾರೆ ಅಂತ. ಅವ್ರಿಗೆ ಆ ಶಕ್ತಿ ಇಲ್ಲ. ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ಒಂದು ಏನು ಹೇಳ್ತೀವಿ, ಎನರ್ಜಿ ಕೋರ್ಸ್ ಇದೆ. ಓಕೆ, ಬಟ್ ಸ್ಟಿಲ್ ನನಗೆ ಆ ಎನರ್ಜಿ ಇಲ್ಲ, ನನಗೆ ಹೇಳ್ಕೊಳಕ್ಕಾಗಲ್ಲ ಅಂತ ಏನೋ ಒಂದು ಫೀಲಿಂಗ್ ಇದೆ. ಇದು ಕ್ರಶ್ ಇರೋರು ಇರ್ಬೋದು ಇಲ್ಲಿ. ಓಕೆ, ಕ್ರಶ್ ಇರೋವಂಥವ್ರು. ಕ್ರಶ್ ಅಂದರೆ ಇನ್ನೊಂದು ಹೇಳ್ತೀನಿ, ಅವರು ನಿಮಗೆ ಗೊತ್ತಿರಬೇಕು, ನೀವು ಅವ್ರಿಗೆ ಗೊತ್ತಿರಬೇಕು. ಓಕೆ, ಅಟ್ಲೀಸ್ಟ್
ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಒಬ್ರಿಗೊಬ್ರು ನೋಡಿರಬೇಕು. ಅವ್ರ ಮೇಲಿರೋ ಎನರ್ಜಿನ ಕ್ರಶ್ ಎನರ್ಜಿ ಅಂತ ತೊಗೋಬೋದು. ಕ್ರಶ್ ಇಲ್ಲ ಅಂತ ಅಂದರೆ ನೀವು ನೋಡೇ ಇಲ್ಲ, ನೀವೇನು ಮಾಡೇ ಇಲ್ಲ, ಅದು ಕ್ರಶ್ ಆಗಲ್ಲ. ಓಕೆ, ಕ್ರಶ್ ಅಂದರೆ ಅಟ್ಲೀಸ್ಟ್ ಒನ್ಸ್ ನೀವು ಒಬ್ರನ್ನೊಬ್ರು ನೋಡಿ ಅಥವಾ ಮಾತಾಡಿ, ಏನಾದರೂ ಅಟ್ಲೀಸ್ಟ್ ಕಣ್ಣಲ್ಲಾದರೂ ಮಾತಾಡಿರಬೇಕು. ಅದನ್ನು ಕ್ರಶ್ ಅಂತ ಹೇಳ್ತೀವಿ. ಇಲ್ಲಿ ಕ್ರಶ್ ಇರೋರು ಕೂಡ ಇರ್ಬೋದು. ಓಕೆ, ತುಂಬ ಅವ್ರ ಎನರ್ಜಿ ಮೇಲೆ ಡೌಟ್. ಎನರ್ಜಿ ಇನ್ ದಿ ಸೆನ್ಸ್ ಏನು, ಅವ್ರಿಗೆ ಆ ಪವರ್ ಇಲ್ಲ, ನಿಮ್ಮ ಹತ್ರ ಬಂದು ಮಾತಾಡೋಷ್ಟು ಶಕ್ತಿ ಇಲ್ಲ ಅವ್ರಿಗೆ. ಎಕ್ಸ್ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲಿ ಏನಾಗ್ಬಿಡುತ್ತೋ, ನಾನು ಹೇಳ ಬೇಡವಾ, ಆ ಥರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಅವ್ರಿಗೆ ಹೇಳೋದಕ್ಕೆ ತುಂಬ ಭಯ ಆಗ್ತಿದೆ. ಎಲ್ಲಿ ಈಗಿರೋ ಒಂದು ಪೊಸಿಷನ್ ಕೂಡ ಮಿಸ್ ಆಗಿಬಿಡುತ್ತಾ ನಾನೇನಾದರೂ ಹೇಳಿದರೆ ಅನ್ನೋವಂಥ ಥಿಂಕಿಂಗ್ ಕೂಡ ಇದೆ. ಆ್ಯಂಡ್ ಅನ್ಕೋತಿದ್ರು ಅವರು ಯಾವ ಥರ ಇರಬೇಕು, ಹುಡುಗ ಆಗಿದ್ರೆ ಯಾವ ಥರ ಇರಬೇಕು, ಹುಡುಗಿ ಆಗಿದ್ರೆ ಯಾವ ಥರ, ವಯಸ್ಸ ವರ್ಷ. ಓಕೆ, ಎನರ್ಜಿ ಇದು ಜೆಂಡರ್ ಸ್ಪೆಸಿಫಿಕ್ಕಾಗಿ ನಾನು ಯಾರಿಗೂ ಹೇಳ್ತಾ ಇಲ್ಲ. ಯಾರು ಇದನ್ನು ನೋಡ್ತಾ ಇದ್ದಾರೋ ಅವ್ರಿಗೆ ಆಪೋಸಿಟ್ ಅವ್ರಿಗೆ ತಗೋಬೋದು, ಆಯಿತಾ. ಸೊ ಅವರು ಕನಸಲ್ಲಿ ಅವ್ರ ಉದ್ದೇಶದಲ್ಲಿ ಅವರು ಅಂದ್ಕೊಂಡಿದ್ರು ಯಾವ ಥರ ನನ್ನ ಹುಡುಗ ಆಗಿದ್ದರೆ ಈ ಥರ ಹ್ಯಾಂಡ್ಸಮ್ ಆಗಿರಬೇಕು, ಕೇರಿಂಗ್ ಆಗಿರಬೇಕು, ಆರ್ಥೋಡಕ್ಸ್ ಆಗಿರಬೇಕು, ಜೆನ್ಯೂನ್ ಆಗಿರಬೇಕು ಅಂತ. ಹುಡುಗಿ ಆಗಿದ್ದರೆ ಏನು ಯೋಚನೆ ಮಾಡ್ತಾರೋ ಅದೇ ಹುಡುಗ ಆಗಿದ್ದರೆ ನನ್ನ ಹುಡುಗಿ ಹೇಗೆ ಆರ್ಥೋಡಕ್ಸ್ ಆಗಿರಬೇಕು, ತುಂಬ ಚೆನ್ನಾಗಿ ರೆಡಿ ಆಗಬೇಕು, ಮಹಾಲಕ್ಷ್ಮಿ ಥರ ಕಾಣಿಸ್ಬೇಕು, ಅಲಂಕಾರ ಮಾಡಿಕೊಂಡ್ರೆ ತುಂಬ ಕೇರಿಂಗ್ ಮಾಡಬೇಕು, ಮದರ್ಲಿ ನೇಚರ್, ಅವ್ರ ಅಮ್ಮ ಹೇಗಿರ್ತಾರೋ ಆ ಥರ ಇರಬೇಕು, ಇವರು ಆ ಥರನೇ ಇದ್ದಾರೆ, ಆ ಥರ. ಓಕೆ, ಆ ಎನರ್ಜಿನಲ್ಲಿದ್ದಾರೆ. ನಾನು ಹೇಗೆ ಅಂದ್ಕೊಂಡಿದ್ದೆ ಅಲ್ಲ ಆ ಥರದ್ದೇ ಪರ್ಸನ್ ಇವರು ಅಂತ ಹೇಳಿ ಅವರು ಅನ್ಕೋತಿದ್ದಾರೆ. ಅವ್ರ ಬಗ್ಗೆ ಅವರೇ ಅನ್ಕೋತಾ ಇರೋ ಅಂಥದ್ದು. ನಾನೇನು ಅಂದ್ಕೊಂಡಿದ್ದೆ ಅಲ್ಲ, ಓಹ್ ಹೀಗಿದ್ದಾರೆ ಅಂತ. ಆ್ಯಂಡ್ ಆಲ್ ಆಫ್ ಯು ಸಡನ್ ಎಲ್ಲೋ ಒಂದು ಕಡೆ ನೋಥಿಂಗ್ನೆಸ್, ಏನನ್ನೂ ಯೋಚನೆ ಮಾಡಲ್ಲ, ಏನನ್ನೂ ಮಾತಾಡಲ್ಲ. ಇಷ್ಟೆಲ್ಲ ಎನರ್ಜಿ ಇದ್ರೂ ಆಲ್ ಆಫ್ ಎ ಸಡನ್ ಯಾವ ಥರ ಅಂದರೆ ಏನೂ ಇಲ್ಲ. ಇನ್ ಫ್ರ್ಯಾಕ್ಷನ್ ಆಫ್ ಎ ಮಿನಿಟ್ ಏನಂದರೆ ಏನೂ ಇಲ್ಲ, ಎಲ್ಲನೂ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ನಾನು ಅನ್ಕೋತಿದ್ದೀನಿ ಅಷ್ಟೇ, ಆದರೆ ಈ ಥರ ಎಂಥದ್ದಿಲ್ಲ. ನಾನು ಅನ್ಕೊತಿದ್ದೀನಿ, ಅವ್ರಿಗೆ ಆ ಥರ ಫೀಲಿಂಗ್ಸ್ ಇದೆಯೋ ಇಲ್ವೋ, ನಾನು ಅಂದ್ಕೊಂಡ್ಬಿಟ್ರೆ ಆಗೋಗುತ್ತಾ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ನಿಮಗೆ ಅವ್ರ ಮೇಲೆ ಆ ಥರ ಫೀಲಿಂಗ್ಸ್ ಇಲ್ಲ, ನೀವು ಆ ಥರ ಎಲ್ಲ ಯೋಚನೆ ಮಾಡಲ್ಲ ಅವ್ರ ಬಗ್ಗೆ, ಆ ಥರ ಫೀಲಿಂಗ್ಸ್ ನೀವು ಇಟ್ಕೊಳ್ಳಿಲ್ಲ ಅವ್ರ ಬಗ್ಗೆ ಅಂತ ಹೇಳಿ ಅನ್ಕೋತಿದ್ದಾರೆ. ಆ್ಯಂಡ್ ಮೊರಾಲಿಟಿ ಅಂದರೆ ಒಂಥರ ಅವ್ರಿಗೆ ಎಲ್ಲೋ ಒಂದು ಕಡೆ ಕೈ ಕಟ್ಟದಂಗಾಗಿದೆ, ಕಣ್ಣು ಕಟ್ಟದಂಗಾಗಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ತಲೆಯಲ್ಲಿ ಏನೇನೋ ಯೋಚನೆಗಳು, ಕೆಟ್ಟದ್ದು ಒಳ್ಳೆಯದು ಏನೂ ಇಲ್ಲ, ಬರೀ ಕೆಟ್ಟ ನೆಗೆಟಿವ್ ಯೋಚನೆಗಳೇ. ಏನಾಗುತ್ತೋ ಏನು ಅಂತ ಹೇಳಿ ತುಂಬ ಯೋಚನೆ ಮಾಡ್ತಿದ್ದಾರೆ. ಬರೀ ನೆಗೆಟಿವ್ ಥಾಟ್ಸೇ. ಒಂಥರ ನೋಡಿ ಇಲ್ಲಿ ಸ್ಕಿಜೋಫ್ರೆನಿಯಾ ಬಂದೋಯ್ತು. ಅಂದರೆ ಎಲ್ಲೋ ಒಂದು ಕಡೆ ನಾನು ಏನಾದರೂ ಹೇಳಿಬಿಟ್ರೆ ಅಕಸ್ಮಾತು ಇವ್ರ ಹತ್ರ ಯಾವುದೇ ಫೀಲಿಂಗ್ಸ್ ಇಲ್ಲ ನನ್ನ ಮೇಲೆ, ನಾವು ಈಗಿರುವಂಥ ಒಂದು ರಿಲೇಷನ್ಶಿಪ್ ಬಿಟ್ಟೋಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದಾರೆ. ಅವ್ರಿಗೆ ಏನು ಮಾಡೋದಕ್ಕೆ ಗೊತ್ತಾಗ್ತಿಲ್ಲ. ತಲೆಯಲ್ಲಿ ಬರೀ ನೆಗೆಟಿವ್ ಯೋಚನೆಗಳೇ ಬರ್ತಿದೆ. ಆ್ಯಂಡ್ ಎಲ್ಲ ಒಂದು ಕಡೆ ಕಾಂಪ್ರಮೈಸ್ ಆಗಿ ಈಗ ಹೇಗಿದ್ದೀನೋ ಹಾಗೆ ಇದ್ಬಿಡೋಣ, ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡೋಣ, ಈಗ ಹೇಗಿದ್ದೀನೋ ಹಾಗೆ ಇದ್ಬಿಡೋಣ, ಏನೋ ಒಂದು ಇರುತ್ತಲ್ಲ ಅಟ್ಲೀಸ್ಟ್ ಅನ್ನೋ ರೀತಿ ಇನ್ನೂ ಯೋಚನೆ ಮಾಡ್ತಾಯಿದ್ದಾರೆ. ಆ್ಯಂಡ್ ಅವರೇ ಫೈಟ್ ಮಾಡ್ತಿದ್ದಾರೆ. ಅವ್ರ ಮನಸ್ಸಲ್ಲಿ ಏನೆಲ್ಲ ನಡೀತಿದೆ ಅಲ್ಲ ಅದ್ರ ಮೇಲೆ ಅವರೇ ಫೈಟ್ ಮಾಡ್ತಿದ್ದಾರೆ. ತಡ್ಕೊಳಕ್ಕಾಗ್ತಿಲ್ಲ ಆ್ಯಕ್ಚುಲಿ, ಬಟ್ ಸ್ಟಿಲ್ ಫೈಟ್ ಮಾಡ್ತಾಯಿದ್ದಾರೆ. ಎಲ್ಲವನ್ನು ಮುಚ್ಚಿಟ್ಕೋತಾ ಇದ್ದಾರೆ ಒಳಗಡೆನೆ. ಅವ್ರಿಗೆ ಹರ್ಟ್ ಆದರೂ ಮುಚ್ಚಿಟ್ಕೋತಾರೆ, ಅವ್ರಿಗೆ ಲವ್ ಆದರೂ ಮುಚ್ಚಿಟ್ಕೋತಾರೆ, ಅಥವಾ ಯಾರಾದರೂ ಏನಾದರೂ ಹೇಳಿದ್ರೂ ಮುಚ್ಚಿಟ್ಕೋತಾರೆ. ಪ್ರತಿಯೊಂದನ್ನು ಮುಚ್ಚಿ ಇಟ್ಬಿಟ್ಟು ಏನೂ ಆಗೇ ಇಲ್ಲಪ್ಪ ಅನ್ನೋ ರೀತಿ ಆರ್ಡಿನರಿಯಾಗಿ ಇರ್ತಾರೆ. ಪಾಸಿಬಿಲಿಟೀಸ್ ಇದೆಯಾ ಅಂದರೆ ಅಫ್ಕೋರ್ಸ್ ಪಾಸಿಬಿಲಿಟೀಸ್ ಇದೆ. ಓಕೆ, ಏನಾದರೂ ಹೇಳ್ಕೊಂಡ್ರೆ, ಏನಾದರೂ ಮಾತಾಡಿದ್ರೆ, ಏನಾದರೂ ನಡೆಯುತ್ತಾ ಅಂದರೆ ಅಫ್ಕೋರ್ಸ್ ಇದೆ, ಪಾಸಿಬಿಲಿಟೀಸ್ ಇದೆ. ಬಟ್ ಹೇಳ್ಕೋಬೇಕಷ್ಟೆ. ಎಲ್ಲಿ ಯಾವ ಒಂದು ಸಿಚುವೇಷನಲ್ಲಿ ನಾವು ಏನಾದರೂ ಎಕ್ಸ್ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಯಾವ ದಾರಿ ಮೂಲಕ ನಾವು ಹೇಳ್ಕೊಬೋದು ಒಬ್ರಿಗೊಬ್ರು ಅಂತ
ಪಾಸಿಬಿಲಿಟೀಸ್ನ ಥಿಂಕ್ ಮಾಡಬೇಕು ಆ್ಯಂಡ್ ಟ್ರಸ್ಟ್ ಮಾಡಬೇಕು. ಟ್ರಸ್ಟ್ ಇಲ್ಲ ಅಂದರೆ ಏನೂ ಆಗೋಲ್ಲ. ನಂಬಿಕೆ ಇದ್ದರೆ ಹೇಳ್ಕೊಂಡ್ರೆ ನಡೀತೆ, ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಇಲ್ಲ ಅಂದರೆ ತಲೆ ಕೆಟ್ಟೋಗುತ್ತೆ ಅಷ್ಟೇ. ಓಕೆ, ಹೇಳ್ಕೊಂಡ್ರೆ ಪಾಸಿಬಿಲಿಟೀಸ್ ಇದೆ, ಹೇಳ್ಕೊಳ್ಳಿ, ನಂಬಿಕೆ ಇಟ್ಟು ಎಲ್ಲನೂ ಬದಲಾಗತ್ತೆ. ಇಲ್ಲ ಅಂದರೆ ಸುಮ್ಮನೆ ತಲೆ ಕೆಡ್ತಾ ಇರುತ್ತೆ. ಇಲ್ದಿರೋದೆಲ್ಲ ತಲೆಯಲ್ಲಿ ತುಂಬಿಕೊಂಡು ಕೆಲ್ಸಕ್ಕೆ ಬಾರದ ಯೋಚನೆಗಳನ್ನು ಮಾಡಿಕೊಂಡು ನಿಮ್ಮಷ್ಟಕ್ಕೆ ನೀವೇ ಅವರಷ್ಟಕ್ಕೆ ಅವರೇ ತಲೆ ಕೆಡಿಸ್ಕೊಂಡು ಕೂತಿರ್ತೀರ ಅಷ್ಟೇ. ಇದು ಇವತ್ತಿನ ಎನರ್ಜಿ ಅಪ್ಡೇಟ್. ಓಕೆ, ಇಷ್ಟ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದ್ದರೆ. ಥ್ಯಾಂಕ್ ಯು. ರಾಧೆ ರಾಧೆ.